ನೋಡಿ, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಆತುರ ಬಿದ್ದವನಿಗೆ ಆಳ ಜಾಸ್ತಿ, ನಿಧಾನವಾಗಿ ಯೋಚಿಸಿದವನಿಗೆ ದಾರಿ ಜಾಸ್ತಿ ಅಂತ. ಇವತ್ತು ನಾವು ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ನಡೀತಾ ಇರೋ ಒಂದು ಕ್ರೇಜಿ ಗೇಮ್ ಪ್ಲಾನ್ ಬಗ್ಗೆ ಮಾತಾಡೋಣ. ವಿಷಯ ಏನಪ್ಪಾ ಅಂದರೆ, ನಿನ್ನೆ ದೆಹಲಿಯಲ್ಲಿ ನಡೆದ ಆ ಸಭೆಗಳಿವೆಯಲ್ಲ, ವಾವ್, ಮೇಲ್ನೋಟಕ್ಕೆ ಅದು ಜಸ್ಟ್ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಥರ ಕಂಡಿರ್ಬೋದು. ಆದರೆ ಅದರ ಒಳಗಡೆ ನಡೆದಿದ್ದು ಮಾತ್ರ ಕಂಪ್ಲೀಟ್ ಚದುರಂಗದಾಟ. ಸಿದ್ದರಾಮಯ್ಯನವರು ಇತ್ತೀಚೆಗೆ ಒಂದು ಮಾತು ಹೇಳಿದ್ರು, ನೆನಪಿದ್ಯಾ? ನಾನು 2028ಕ್ಕೆ ಎಲೆಕ್ಷನ್ ಸ್ಪರ್ಧೆ ಮಾಡಲ್ಲ, ನಿವೃತ್ತಿ ತಗೊಳ್ತಾ ಇದ್ದೀನಿ ಅಂತ. ಈ ಒಂದೇ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಜಸ್ಟ್ ಹೇಳಿಕೆ ಅಲ್ಲ, ದೆಹಲಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಕೊಟ್ಟ ಚೆಕ್ಮೇಟ್. ಇವತ್ತಿನ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಯಾಕೆ ದಿಢೀರ್ ಅಂತ 60 ನಿಮಿಷ ಕೆ.ಸಿ. ವೇಣುಗೋಪಾಲ್ ಜೊತೆ ಸಭೆ ಮಾಡಿದ್ರು, ಬಿ.ಕೆ. ಹರಿಪ್ರಸಾದ್ ಅವರನ್ನ ಪ್ರತ್ಯೇಕವಾಗಿ ಕರೆಸಿ 20 ನಿಮಿಷ ಏನು ಮಾತಾಡಿದ್ರು, ಈ ಇಡೀ ಆಟದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಹಿನ್ನಡೆ ಆಯ್ತಾ ಅನ್ನೋದನ್ನ ಕಂಪ್ಲೀಟ್ ಆಗಿ ಎಳೆಯಾಗಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಕತೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ಕೆಲವು ದಿನಗಳ ಹಿಂದೆ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ನಲ್ಲಿ ಬಂದು ಸಿಂಪಲ್ ಆಗಿ ಒಂದು ಮಾತಾಡ್ತಾರೆ. ನೋಡಿಪ್ಪ, 2028ರ ಎಲೆಕ್ಷನ್ ಹೊತ್ತಿಗೆ ನನಗೆ 81ರಿಂದ 82 ವರ್ಷ ಆಗುತ್ತೆ, ಆರೋಗ್ಯ ಸರಿ ಇರಲ್ಲ, ರಾಜಕೀಯ ಕೂಡ ತುಂಬ ಕಲುಷಿತ ಆಗಿದೆ, ಸೊ ನಾನು 2028ಕ್ಕೆ ನಿವೃತ್ತಿ ಪಡಿತಿದ್ದೀನಿ ಅಂತ. ಈ ಮಾತು ಕೇಳಿದ ತಕ್ಷಣ ನಮಗೆಲ್ಲ ಏನನ್ಸ್ತು? ಅಯ್ಯೋ, ಸಿದ್ದರಾಮಯ್ಯನವರಿಗೆ ವಯಸ್ಸಾಯ್ತಲ್ವಾ, ಅದಕ್ಕೆ ರೆಸ್ಟ್ ತಗೊಳ್ತಾ ಇದ್ದಾರೆ ಅನ್ಕೊಂಡ್ವಿ ಅಲ್ವಾ? ಆದರೆ ನಮ್ಮ ಕಡೆ ಹೇಳ್ತಾರಲ್ಲ, ಕೂತು ಯೋಚಿಸಿದವನೇ ಕುದುರೆ ಹತ್ತೋದು ಅಂತ. ಸಿದ್ದರಾಮಯ್ಯನವರ ಲೆಕ್ಕಾಚಾರವೇ ಬೇರೆ ಇತ್ತು. ಈ ಸುದ್ದಿ ಗಾಂಧಿ ಭವನಕ್ಕೆ ಮುಟ್ಟಿದ್ದೇ ತಡ ದೆಹಲಿಯಲ್ಲಿ ಬೆಂಕಿ ಬಿದ್ದ ಹಾಗಾಯ್ತು. ರಾಹುಲ್ ಗಾಂಧಿ ಅವರ ಕಿವಿಗೆ ಈ ಮಾತು ಬಿದ್ದ ತಕ್ಷಣವೇ ಅವರು ಅಲರ್ಟ್ ಆಗ್ತಾರೆ. ಯಾಕಂದ್ರೆ ಹೈಕಮಾಂಡ್ಗೆ ಗೊತ್ತು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಂದರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಮಾಸ್ ವೋಟ್ ಬ್ಯಾಂಕ್ ಅಂತ. ರಾಹುಲ್ ಗಾಂಧಿ ತಕ್ಷಣವೇ ಸಂಘಟನಾ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಕಾಲ್ ಮಾಡ್ತಾರೆ. ತಕ್ಷಣ ನನ್ನ ಆಫೀಸ್ಗೆ ಬನ್ನಿ ಅಂತಾರೆ. ಅಲ್ಲಿಗೆ ಶುರುವಾಯಿತು ನೋಡಿ ಹೈಡ್ರಾಮಾ. ಈಗ ಊಹೆ ಮಾಡಿ, ಲೋಕಸಭೆ ಅಧಿವೇಶನ ಮುಗ್ದಿದೆ, ರಾಹುಲ್ ಗಾಂಧಿ ತಮ್ಮ ಚೇಂಬರಲ್ಲಿ ಕೂತಿದ್ದಾರೆ. ಎದುರುಗಡೆ ಕೆ.ಸಿ. ವೇಣುಗೋಪಾಲ್ ಜೊತೆ ಸಭೆ ನಡೆದಿರೋದು ಬರೋಬ್ಬರಿ 1 ಗಂಟೆ, ಅಂದರೆ 60 ನಿಮಿಷ. ರಾಹುಲ್ ಗಾಂಧಿಯ ಮೊದಲ ಪ್ರಶ್ನೆಯೇ ಏನಿತ್ತು ಗೊತ್ತಾ? ವೇಣುಗೋಪಾಲ್, ಸಿದ್ದರಾಮಯ್ಯ ಯಾಕೆ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ನಾವು ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವ ಸಂದರ್ಭದಲ್ಲೇ ಕ್ಲಿಯರ್ ಆಗಿ ಹೇಳಿದ್ವಿ ಅಲ್ವಾ, 2028ರ ಎಲೆಕ್ಷನ್ ಕೂಡ ನಿಮ್ಮ ನೇತೃತ್ವದಲ್ಲೇ ನಡಿಬೇಕು, ಪಕ್ಷಕ್ಕೆ ನಿಮ್ಮ ಸೇವೆ ಬೇಕೇ ಬೇಕು ಅಂತ. ಹೀಗಿದ್ದಾಗ ಅವರು ರಾಜಕೀಯ ನಿವೃತ್ತಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಗರಂ ಆಗ್ತಾರೆ. ಆಗ ವೇಣುಗೋಪಾಲ್ ಅವರು ಹೈಕಮಾಂಡ್ಗೆ ತಿಳಿ ಹೇಳೋಕೆ ಟ್ರೈ ಮಾಡ್ತಾರೆ. ಇಲ್ಲ ರಾಹುಲ್ಜಿ, ಅವರಿಗೆ ವಯಸ್ಸಾಗಿದೆ, ರಾಜಕೀಯದಲ್ಲಿ ಆಸಕ್ತಿ ಕಡಿಮೆ ಆಗ್ತಿದೆ ಅಂತ ಜನರಲ್ ಆಗಿ ಹೇಳಿದ್ದಾರೆ ಅಂತ. ಆದರೆ ರಾಹುಲ್ ಗಾಂಧಿ ಲೈಟ್ ಆಗಿ ತಗೊಳ್ಳೋಕೆ ರೆಡಿ ಇರಲಿಲ್ಲ. ಹಾಗೆಲ್ಲ ಬಿಡೋಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯ ಈಗಲೂ ಫಿಟ್ ಇದ್ದಾರೆ, ಗಟ್ಟಿಮುಟ್ಟಾಗಿದ್ದಾರೆ. ಕರ್ನಾಟಕದಲ್ಲಿ ಅವರ ನೇತೃತ್ವ ನಮಗೆ ಅತ್ಯಗತ್ಯ. ಅವರನ್ನ ಕನ್ವಿನ್ಸ್ ಮಾಡೋದು ನಿಮ್ಮ ಜವಾಬ್ದಾರಿ. ಅವರ ಯಾವುದೇ ಬೇಡಿಕೆಗಳಿದ್ದರೂ ಈಡೇರಿಸೋಣ, ಆದರೆ ಯಾವ ಕಾರಣಕ್ಕೂ ಅವರು ನಿವೃತ್ತಿ ಅನ್ನೋ ಮಾತಾಡಬಾರ್ದು ಅಂತ ಆಲ್ಮೋಸ್ಟ್ ಆರ್ಡರ್ ಮಾಡಿಬಿಡ್ತಾರೆ. ಇಲ್ಲೇ ನೋಡಿ ಅಸಲಿ ಮಜಾ ಇರೋದು. ನಿನ್ನೆ ದೆಹಲಿಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಬಿ.ಕೆ. ಹರಿಪ್ರಸಾದ್ ಮೂವರು ಹೋಗಿದ್ರು. ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನಿತ್ತು ಅಂದರೆ, ಸಂಪುಟ ವಿಸ್ತರಣೆ ಮತ್ತು ನಿಗಮ ಮಂಡಳಿ ಲಿಸ್ಟನ್ನು ಫೈನಲ್ ಮಾಡಿಸಿ ತಕ್ಷಣ ಓಕೆ ಮಾಡಿಸ್ಕೊಂಡು ಬರಬೇಕು ಅಂತ. ಆದರೆ ರಾಹುಲ್ ಗಾಂಧಿ ಏನು ಮಾಡಿದ್ರು ಗೊತ್ತಾ? ಡಿ.ಕೆ.ಶಿ ತಂದಿದ್ದ ಲಿಸ್ಟನ್ನು ಕೈಗೆ ತಗೊಂಡು ಓಕೆ ನೋಡೋಣ ಅಂತ ಪಕ್ಕಕ್ಕಿಟ್ಟು ಕಳಿಸ್ಬಿಡ್ತಾರೆ. ಸದ್ಯಕ್ಕೆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗಲೇ ಇಲ್ಲ. ಇದಾದ ತಕ್ಷಣ ರಾಹುಲ್ ಗಾಂಧಿ ಮಾಡಿದ ಇನ್ನೊಂದು ಮಾಸ್ಟರ್ ಮೂವ್ ಅಂದರೆ, ಬಿ.ಕೆ. ಹರಿಪ್ರಸಾದ್ ಅವರನ್ನಷ್ಟೇ ಪ್ರತ್ಯೇಕವಾಗಿ ಕರೆಸ್ಕೊಳ್ತಾರೆ. ಬರೋಬ್ಬರಿ 20 ನಿಮಿಷ 1 to 1 ಸಭೆ ಮಾಡ್ತಾರೆ. ರಾಹುಲ್ ಗಾಂಧಿ ಹರಿಪ್ರಸಾದ್ ಅವರಿಗೆ ಕೇಳ್ತಾರೆ, ಹರಿಪ್ರಸಾದ್ ಅವರೇ, ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಏನಿದೆ, ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ನಮಗೆ ಗ್ರೌಂಡ್ ರಿಯಾಲಿಟಿ ಹೇಳಿ ಅಂತ. ಆಗ ಹರಿಪ್ರಸಾದ್ ಅವರು ಎಳೆಯಾಗಿ ಪಿಚ್ಚಿಡ್ತಾರೆ. ನೋಡಿ ರಾಹುಲ್ ಜಿ, ನಮ್ಮ ಕಡೆ ಒಂದು ಮಾತಿದೆ, ಹೊರಗೆ ನಗೆ ಒಳಗೆ ಉರಿ ಅಂತ. ಸಿದ್ದರಾಮಯ್ಯನವರ ಸ್ಥಿತಿಯು ಹಾಗೆ ಆಗಿದೆ. ಸಚಿವ ಸಂಪುಟ ಮತ್ತು ಸಭೆಗಳಲ್ಲಿ ಅವರು
ಕಡೆಗಣನೆಗೆ ಒಳಗಾಗ್ತಾ ಇದ್ದಾರೆ ಎನ್ನುವ ಭಾವನೆ ಅವರಲ್ಲಿದೆ. ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಸಿದ್ದರಾಮಯ್ಯನವರನ್ನ ಸರಿಯಾಗಿ ಬಿಂಬಿಸ್ತಾ ಇಲ್ಲ. ಕೊನೆಗೆ ಎಲ್ಲರೂ ಎದ್ದು ಹೋದ್ಮೇಲೆ ಅವರನ್ನ ಭಾಷಣಕ್ಕೆ ಕರಿತಾ ಇದ್ದಾರೆ. ಇದು ಸ್ವತಃ ಸಿದ್ದರಾಮಯ್ಯನವರಿಗೆ ಬೇಸರ ತಂದಿದೆ. ತಮಗೆ ಮತ್ತು ತಮ್ಮ ಬೆಂಬಲಿಗರಿಗೆ ಗೌರವ ಸಿಗ್ತಿಲ್ಲ ಅಂತಲೇ ಅವರು ಈ ನಿವೃತ್ತಿಯ ದಾಳ ಉರುಳಿಸಿದ್ದು ಅಂತ ಹರಿಪ್ರಸಾದ್ ರಿಯಾಲಿಟಿ ತೆರೆದಿಡ್ತಾರೆ. ಹರಿಪ್ರಸಾದ್ ಅವರ ಮಾತು ಕೇಳಿದ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಕಂಪ್ಲೀಟ್ ಪಿಕ್ಚರ್ ಅರ್ಥ ಆಗ್ಬಿಡುತ್ತೆ. ರಾಹುಲ್ ಗಾಂಧಿ ತಕ್ಷಣವೇ ಹೇಳ್ತಾರೆ, ಓಕೆ, ಐ ಅಂಡರ್ಸ್ಟ್ಯಾಂಡ್. ಸಿದ್ದರಾಮಯ್ಯನವರಂತಹ ಹಿರಿಯ ನಾಯಕರಿಗೆ ಗೌರವ ಸಿಗಲೇಬೇಕು. ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಅವರ ಬೆಂಬಲಿಗರಿಗೆ ಸೂಕ್ತ ಆದ್ಯತೆ ಕೊಡ್ತೇವೆ. ಹೈಕಮಾಂಡ್ನಿಂದ ಏನೇನು ಸೂಚನೆ ನೀಡಬೇಕೋ ಅದನ್ನೆಲ್ಲ ನಾನು ನೀಡ್ತೇನೆ. ನೀವು ಸಿದ್ದರಾಮಯ್ಯನವರ ಜೊತೆ ನಿಂತು ಪಕ್ಷ ಗಟ್ಟಿ ಮಾಡಿ ಅಂತ ಕನ್ವಿನ್ಸ್ ಮಾಡ್ತಾರೆ. ಇನ್ನೊಂದೆಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರಲ್ಲ, ಅವರು ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ಸ್ವತಃ ಸಿದ್ದರಾಮಯ್ಯನವರ ಪರವಾಗಿ ನಿಲ್ತಾ ಇರುವಾಗ ಮಧ್ಯದಲ್ಲಿ ಮಾತಾಡೋದು ಬೇಡ ಅಂತ ಸುರ್ಜೇವಾಲಾ ಮೌನಕ್ಕೆ ಶರಣಾಗ್ತಾರೆ. ಕೂತು ಯೋಚಿಸಿದವನೇ ರಾಜ ಅನ್ನೋ ಹಾಗೆ ಸಿದ್ದರಾಮಯ್ಯನವರು ಜಸ್ಟ್ ಒಂದೇ ಒಂದು ನಿವೃತ್ತಿ ಹೇಳಿಕೆ ಕೊಟ್ಟು ಇಡೀ ಹೈಕಮಾಂಡ್ ತಮ್ಮ ಪರವಾಗಿ ನಿಲ್ಲುವಂತೆ ಮಾಡ್ಕೊಂಡ್ಬಿಡ್ತಾರೆ. ಡಿ.ಕೆ. ಶಿವಕುಮಾರ್ ಕ್ಯಾಂಪ್ಗೆ ಸದ್ಯಕ್ಕಂತೂ ಇದು ಸಣ್ಣ ಮಟ್ಟದ ಹಿನ್ನಡೆಯೇ ಸರಿ. ಸೊ ಇದಿಷ್ಟು ನಿನ್ನೆ ದೆಹಲಿಯ ರಾಜಕೀಯ ಅಂಗಳದಲ್ಲಿ ನಡೆದ ರಸವತ್ತಾದ ಗೇಮ್ ಪ್ಲಾನ್. ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು ನಾನು 2028ಕ್ಕೆ ನಿವೃತ್ತಿ ಆಗ್ತೀನಿ ಅಂದಿದ್ದು ಸಣ್ಣ ವಿಷಯ ಅನ್ಸಿರ್ಬೋದು. ಆದ್ರೆ ರಾಜಕೀಯ ಚದುರಂಗದಾಟದಲ್ಲಿ ಅದು ಸಿದ್ದರಾಮಯ್ಯ ಉರುಳಿಸಿದ ಮಾಸ್ಟರ್ ಚೆಕ್ ಮೂವ್. ಇದ್ರ ಮೂಲಕ ಹೈಕಮಾಂಡ್ನಿಂದ ತಮ್ಮ ಬೆಂಬಲಿಗರಿಗೆ ಪವರ್ ಕೊಡ್ಸೋಕು ಪ್ಲಾನ್ ಮಾಡಿದ್ದಾರೆ. ಜೊತೆಗೆ 2028ರವರೆಗೂ ತಾನೇ ಸುಪ್ರೀಂ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ನಿಮ್ಗೇನನ್ಸುತ್ತೆ? ಸಿದ್ದರಾಮಯ್ಯನವರ ಈ ನಿವೃತ್ತಿ ತಂತ್ರ ಸರಿ ಇದೆಯಾ? ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಕೌಂಟರ್ ಕೊಡ್ಬೋದು? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ರಾಜಕೀಯ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.